ಇವತ್ತು ಬೆಳಗಿನ ಜಾವ 4:15 ಗಂಟೆಗೆ ಯಲ್ಲಾಪುರದಿಂದ 22 ಕಿಲೋಮೀಟರ್ ದೂರ ಈ ಜಾಗದಲ್ಲಿ ಸವಣೂರಿಂದ ಬರ್ತಿದ್ದ ಒಂದು ಲಾರಿ ಅಪಘಾತಕ್ಕೀಡಾಗಿ 10 ಜನ ತೀರ್ಕೊಂಡಿದ್ದಾರೆ. 17 ಜನಕ್ಕೆ ಗಾಯಗಳಾಗಿದ್ದಾವೆ. ಇನ್ನೂ 7 ಜನ ಹುಬ್ಳಿ ಕಿಮ್ಸ್ನಲ್ಲಿ ಅಡ್ಮಿಟ್ ಇದ್ದಾರೆ. ಇದನ್ನ ಸ್ಥಳವನ್ನು ಪರಿಶೀಲಿಸಿದಾಗ ಏನು ಕಂಡು ಬಂತು ಅಂತಂದರೆ, ಇವರೆಲ್ಲ ಸವಣೂರಿಂದ ತರಕಾರಿ ಹೇರ್ಕೊಂಡು ಕುಮಟಾ ಸಂತೆಗೆ ಹೋಗ್ತಾ ಇದ್ರು ಅಂತ ಗೊತ್ತಾಗಿದೆ. ಟ್ರಕ್ನಲ್ಲಿ 29 ಜನ ಇದ್ದರು ಮತ್ತು ಡ್ರೈವರ್ ಕ್ಯಾಬಿನಲ್ಲೇ ಸುಮಾರು 12ರಿಂದ 13 ಜನ ಇದ್ದಾರೆ. ಉಳಿದವರೆಲ್ಲ ಹಿಂದ್ಗಡೆ ತರಕಾರಿಗಳ ಮೇಲೆಲ್ಲ ಕೂತಿದ್ರು. ಸೊ ಯಾವ ಕಾರಣಕ್ಕೆ ಈ ಅಪಘಾತ ಆಗಿರ್ಬೋದು ಅಂತ ಹೇಳಿ ಈಗ SP ಅವರು ಮತ್ತು ಈ ಸೀನ್ ಆಫ್ ಕ್ರೈಮ್ ಆಫೀಸರ್ ಇವರೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ವಾಹನವನ್ನು ಇವರು ಮೋಟಾರ್ ವೆಹಿಕಲ್ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಯಾವುದೇ ರೀತಿಯ ವಾಹನದಲ್ಲಿ ಒಂದು ಏನು ಬ್ರೇಕ್ ಫೇಲ್ ಆಗಿಲ್ಲ ಅಥವಾ ಟೈರ್ ಬರ್ಸ್ಟ್ ಆಗಿಲ್ಲ, ಸ್ಟೇರಿಂಗ್ ಕಟ್ ಆಗಿಲ್ಲ, ಆಕ್ಸೆಲ್ ಕಟ್ ಆಗೋದು ಆ ಥರದ್ದು ಏನೂ ಆಗಿಲ್ಲ. ಬಟ್ ಯಾವ ಕಾರಣಕ್ಕೆ ಇದು ರಸ್ತೆಯಿಂದ ಎಡ್ಜ್ಗೆ ಹೋಗಿ ಕೆಳಗಡೆ ಒಂದು ಖಡ್ಡ ಇದೆ, ಆ ಖಡ್ಡ ಒಳಗೆ ಬಿದ್ದು ಮತ್ತೆ ಟಾಪಲ್ ಆಗಿದೆ. ಟಾಪಲ್ ಮತ್ತು ಒಂದು ಎಲೆಕ್ಟ್ರಿಕ್ ಕಂಬಕ್ಕೆ ಹೊಡೆದು ಬಿದ್ದೋಗಿದೆ. ಸೊ ಫೋರ್ಸ್ಗೆ ಒಂದು 10 ಜನ ತೀರ್ಕೊಂಡಿದ್ದಾರೆ. ಸೊ ಇದೆಲ್ಲ ಪರಿಶೀಲನೆ ಮಾಡಿದಾಗ ಇದಕ್ಕೆ ಬಹುಶಃ ಓವರ್ ಸ್ಪೀಡಿಂಗ್ ಇರ್ಬೋದು, ಅತಿ ವೇಗದಿಂದ ಆತ ಬಂದಿರ್ಬೋದು. ಜೊತೆಗೆ ಆತ ನಿದ್ದೆಗಣ್ಣ ಬಂಪರ್ನಲ್ಲಿ ತೂಕಡಿಸಿರ್ಬೋದು ಇಲ್ಲಿವರೆಗೆ. ಮತ್ತು ಫಾಗ್ ಬೇರೆ ಇತ್ತು ಅಂತ ಗೊತ್ತಾಗಿದೆ. ಮತ್ತು ಅವ್ರು ರಾತ್ರಿ 12 ಗಂಟೆಗೆ ಸವಣೂರು ಬಿಟ್ಟಿದ್ದಾರೆ, ಇಲ್ಲಿಗೆ ಬಂದಿದ್ದಾರೆ. ಇನ್ನು ಬಹುಶಃ 1-1.25 ಗಂಟೆಯಲ್ಲಿ ಅವರು ರೀಚ್ ಆಗ್ತಿದ್ರು ಅನಿಸುತ್ತೆ. ಸೊ ಇದು ಲೋ ವಿಸಿಬಿಲಿಟಿ ಇರ್ಬೋದು ಮತ್ತು ಅಜಾಗರೂಕತೆ ಇದೆ. ಓವರ್ ಸ್ಪೀಡ್ನಲ್ಲಿ ಆತ ಒಂದು ಎಲೆಕ್ಟ್ರಿಕ್ ಕಂಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಇಲ್ಲಿ ಎದುರುಗಡೆಯಿಂದ ಯಾವುದೇ ವಾಹನ ಬಂದು ಇವನಿಗೇನು ಅಡೆತಡೆ ಮಾಡ್ದಂಗೆ ಕಾಣ್ತಾ ಇಲ್ಲ. ಅಥವಾ ಇವನು ಓವರ್ಟೇಕ್ ಮಾಡಕ್ಕೆ ಬಂದು ಅದರಿಂದ ಸಹ ಅಪಘಾತ ಆಗಿಲ್ಲ. ಸ್ವಂತ ನಿಷ್ಕಾಳಜಿತನದಿಂದ ಅತಿ ವೇಗದಿಂದ ಇದೆ. ಸೊ ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಕೇಳಿ. ಸ್ಪೀಡ್ ಬ್ರೇಕರ್ ಏನಾದ್ರು ಇತ್ತ ಸ್ಪೀಡ್ ಗವರ್ನರ್ ಇದ್ದೇ ಇರ್ತದೆ. ಈಗ ಸ್ಪೀಡ್ ಗವರ್ನರ್ಸ್ ಇರ್ತದೆ. ಬಟ್ ಏನೇ ಇದ್ರೂ ಸಹ ಅಲ್ಲಿ ಸ್ವಲ್ಪ ಈಗ ಇಳಿಜಾರಿದೆ. ಇಲ್ಲಿ ಕೇರ್ಫುಲ್ ಆಗಿ ಬರಬೇಕಾಗಿತ್ತು, ಬಂದಿಲ್ಲ. ಮತ್ತು ಅದು ಗೂಡ್ಸ್ ಗಾಡಿ, ಇದು ಗೂಡ್ಸ್ ಟ್ರಕ್ ಒಳಗಡೆ ಪ್ಯಾಸೆಂಜರ್ಸ್ನ ಕರ್ಕೊಂಬರೋದು ಅದು ಕಾನೂನು ಬಾಹಿರ. ಮೋಟರ್ ವೆಹಿಕಲ್ ಕಾಯ್ದೆ ಅಡಿಯಲ್ಲಿ ಅದು ಶಿಕ್ಷಾರ್ಹ ಅಪರಾಧ. ಈ ಲಾರಿಯಲ್ಲಿದ್ದ ಬಚಾವಾದವ್ರನ್ನ ಅನಿಸಿಕೆ ಪ್ರಕಾರ ವೆಹಿಕಲ್ ಬರಬೇಕಾದ್ರೆ ಅವರ ವೆಹಿಕಲನ್ನು ಯಾವುದೋ ಓವರ್ಟೇಕ್ ಮಾಡ್ಕೊಂಡು ಹೋಯಿತು. ಅವಾಗ ಇವರು ಈ ಕಡೆಗೆ ಸರಿದ್ರು ಅಂತ ಹೇಳ್ಕೊಂಡು ಹೇಳುವಂಥ. ಇದು ಈಗ ಓವರ್ಟೇಕ್ ಮಾಡಕ್ಕೆ ಬಂದವರು ಹಾರ್ನ್ ಮಾಡಿರ್ತಾರೆ. ಇಲ್ಲ, ನಿದ್ರೆ ಬಂಪರ್ನಲ್ಲಿದ್ದು ಎಕ್ಕದಮ್ ಇದಾಗಿ ನಿದ್ರೆ ಬಂಪರ್ನಲ್ಲಿದ್ದ ಅಂತ ಕಾಣ್ತದೆ. ಹೌದು, ಡ್ರೈವರನ್ನು ಸಹ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಡ್ರೈವರ್ ಹೆಸರೇನು ಸರ್? ನಿಜಾಮ್ ಅಂತ ಡ್ರೈವರ್ ಅಂತ ಗೊತ್ತಾಗಿದೆ. ನೋಡಿ, ಇದು ಇಲ್ಲಿ ಹೈವೇನವರು, ನ್ಯಾಷನಲ್ ಹೈವೇದವರು ಟ್ರೆಂಚ್ ಹೊಡೆದಿದ್ದಾರೆ ಫಾರ್ ಸಮ್ ಡ್ರೈನೇಜ್ ಪರ್ಪಸ್. ಅಲ್ಲಿ ಇವಾಗ ಹೈವೇ ಇಂಜಿನಿಯರ್ ಎಲ್ಲ ಇದ್ದಾರೆ. ಒಂದು ರಿಟೈನಿಂಗ್ ವಾಲ್ ಅಷ್ಟು ಉದ್ದಕ್ಕೂ ಸುಮಾರು 10ರಿಂದ 15 ಕಿಲೋಮೀಟರ್ವರೆಗೂ ರಿಟೈನಿಂಗ್ ವಾಲ್ ಹಾಕ್ಸೋದಕ್ಕೆ ಈಗ SP ಅವರು ಒಂದು ಪತ್ರ ಬರೀತಾರೆ ನ್ಯಾಷನಲ್ ಹೈವೇಸ್. ಸೊ ಈ ಥರ ಅಪಘಾತಗಳು ಮುಂದೆ ಆಗಬಾರ್ದು. ಮತ್ತು ಈ ಗೂಡ್ಸ್ ಗಾಡಿನಲ್ಲಿ ಪ್ಯಾಸೆಂಜರ್ಸ್ ಕರ್ಕೊಂಡ್ಬರೋದು ತಪ್ಪಬೇಕು. ಸೊ ನಾವು ಹಾವೇರಿ ಜಿಲ್ಲೆಯವರು ಈ ಮಾತನ್ನು ಹೇಳ್ತೀವಿ. ಲಾರಿ ಚಾಲಕ ಚಿಕ್ಕದವನಿದ್ದ ಅಂತ ಹೇಳಿ ಕೆಲವರು ಆಡ್ಕೊತಾ ಇದ್ದಾರೆ. ಲಾರಿ ಚಾಲಕ ನೋಡಿ, ಲಾರಿ ಚಾಲಕ 20 ವರ್ಷ ಅಂತ ಈಗ ಹೇಳ್ತಾ ಇದ್ದಾನೆ. ಅವನ್ನೆಲ್ಲ ಪೂರ್ವಾಪರಗಳನ್ನ ಈಗೆಲ್ಲ ಪರಿಶೀಲನೆ ಮಾಡ್ತಾರೆ. ಲೈಸೆನ್ಸ್ ಅಶ್ರಫ್ ಅಂತ ಹೇಳ್ಕೊಂಡೇಳಿ ಏನೋ ಲಾರಿ ಚಾಲಕ ಅಂತ ಹೇಳಿದ್ರು. ಅಶ್ರಫ್ ಅಂತೇಳಿ ಏನೋ ಲಾರಿ ಚಾಲಕ ಅಂತ ಹೇಳ್ತಾ ಇದ್ರು ಇಲ್ಲಿ ಲಾರಿಯಲ್ಲಿದ್ದವರು. ಅದನ್ನು ಪರಿಶೀಲನೆ ಮಾಡ್ತಾರೆ. 7 ಜನ ಇದ್ದಾರಲ್ಲ ಹಾಸ್ಪಿಟಲ್ನಲ್ಲಿ, ಅದು ಗೊತ್ತಾಗ್ತದೆ. ವೆಹಿಕಲ್ಗೆ ಇನ್ಶೂರೆನ್ಸ್ ಇದೆ ಅಂತ ಗೊತ್ತಾಗಿದೆ ಸರ್. ಯಾವ ತರ ಇನ್ಶೂರೆನ್ಸ್ ಇದೆ ಗೊತ್ತಿಲ್ಲ. ಆದರೆ ಲಾರಿಯಲ್ಲಿ ಇಷ್ಟು ಜನರನ್ನ ಏನಿದೆ ಅದು ನೋಡಬೇಕು.
ಲಾರಿಯಲ್ಲಿ ಇಷ್ಟು ಜನರನ್ನ ತುಂಬಿಕೊಂಡು ಹೋಗೋದು ಅಪರಾಧ, ಇನ್ಸೂರೆನ್ಸ್ ಕವರೇಜ್ ಆಗತ್ತಾ? ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ರೆ ಅದು ಪ್ರಯತ್ನ ಪಡ್ಬೋದು. ನೋಡಿ, ಗೂಡ್ಸ್ ಗಾಡಿನಲ್ಲಿ ಪ್ಯಾಸೆಂಜರ್ಸ್ ಕರ್ಕೊಂಡು ಹೋಗೋದು ಕಾನೂನು ಬಾಹಿರ. ಮೋಟರ್ ವೆಹಿಕಲ್ಸ್ ಆಕ್ಟ್ ಇದು ಇಟ್ಸ್ ಅಗೇನ್ಸ್ಟ್ ದಿ ಮೋಟರ್ ವೆಹಿಕಲ್ಸ್ ಆಕ್ಟ್. ಅದೇ 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 ಸೊ ಇದ್ರ ಬಗ್ಗೆ ಇವರು ಮುಂದೆ ಅವರು ಕಾನೂನು ತಜ್ಞರು ಏನು ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ ಮತ್ತು ಪರಿಶೀಲನೆ ಮಾಡ್ತೀವಿ. ನೋಡಿ, ಡ್ರೈವರು ಒಬ್ಬ ಕ್ಲೀನರ್ ಇರ್ತಾರೆ. ಇರಬೇಕು ಅಂತ ಏನಿಲ್ಲ, ಡ್ರೈವರು ಕ್ಲೀನರ್ ಇರಬೇಕು. ಅದೇ ಪ್ಯಾಸೆಂಜರ್ಸ್ನ ತುಂಬಿಕೊಂಡು ಹೋದರೆ ದಟ್ಸ್ ಇಲ್ಲೀಗಲ್. ಎಲ್ಲ ಆಯಾಮಗಳು ತನಿಖೆ ಆಗುತ್ತೆ. ಈಗ ಸಾಹೇಬಂದು ರೋಡ್ ಸೇಫ್ಟಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ಈಗ ಒಂದು ಮೀಟಿಂಗ್ ಮಾಡಿ ಇಲ್ಲಿ ನ್ಯಾಷನಲ್ ಹೈವೇಸ್ PWD ಅವರು ಅವ್ರ ಜೊತೆ ಮೀಟಿಂಗ್ ಮಾಡಿ ಮುಂದೆ ಈ ರೀತಿ ಆಗ್ಲಾರ್ದಂಗೆ ಒಂದು ಕ್ರಮ ತಗೊಳ್ತೀವಿ. ಸರಹದ್ನಲ್ಲಿ ಎವ್ರಿ ಡೇ 2-3 ಅಪಘಾತ ಆಗ್ತಾನೆ ಇದೆ. ಪೊಲೀಸರು ಯಾರು ರಾತ್ರಿ ಹೇಳಿಲ್ಲ. ಅಲ್ಲ, ಟ್ರಕ್ ಅಪಘಾತನ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಈಗ ಟೋಟಲ್ ಎವ್ರಿ ಡೇ ಕಳೆದ ವರ್ಷದ ವಾಹನ ಗಣತಿ ಪ್ರಕಾರ ಮಾಡ್ತೇವಲ್ಲ. ಕಳೆದ ವರ್ಷದ ವಾಹನ ಗಣತಿ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಯವರು ಹೇಳಿದಾಗ 23,000 ವೆಹಿಕಲ್ ಏನೋ ಒಂದು ದಿವಸಕ್ಕೆ ಓಡಾಡ್ತದೆ ಅಂತೇಳಿ ಇದು ಮಾಡ್ತಾರೆ. ಈಗ